ಧರ್ಮ ಸಂಕಟದಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ. ಯಾವುದು ಹೆಸರು ಒಂದ್ ಕಡೆಗೆ ಧರ್ಮ, ಅವರು ಕೂಡ ಸಂಕಟದಲ್ಲಿದ್ದಾರೆ. ಇನ್ನೊಂದು ಕಡೆಗೆ ಈ ವಿಚಾರದಲ್ಲಿ ಆಗಿರುವಂತ ಬೆಳವಣಿಗೆ ಇದೆಯಲ್ಲ, ಹೊಸ ಹೊಸ ರೀತಿಯಾದಂಥ ಬೆಳವಣಿಗೆಗಳಿಗೆ ದಾರಿಯನ್ನ ಮಾಡಿಕೊಡ್ತಾ ಇದೆ. ಬಟ್ ಲಾಭ ಇರಲಾರ್ದರೆ ಚಿನ್ನವನ್ನ ಕೊಟ್ರ ಅನ್ನುವಂಥ ಪ್ರಶ್ನೆ ಇನ್ನೊಂದು ಕಡೆಗೆ ಹೇಳ್ತಾ ಇದೆ. ಇದರಲ್ಲಿ 14 kg 14.6 kg ಚಿನ್ನವನ್ನ ಯಾರಾದರೂ ಲಾಭ ಇಲ್ಲದೆ ಕೊಡೋಕ್ಕಾಗುತ್ತಾ? ಕೊಟ್ಟಿದ್ದಾರೆ, ಕೊಟ್ಟುಬಿಟ್ಟು ಈಗ ತಗಲಾಕೊಂಡಿದ್ದಾರೆ. ಬಟ್ ಆ ಕಡೆ ಕಾಸು ಇಲ್ಲ, ಆ ಕಡೆ ಚಿನ್ನನೂ ಇಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಲಾಭ ನೋಡಕ್ ಹೋಗ್ಬಿಟ್ಟು ತಗಲಾಕೊಂಡಿದ್ದ ಗೊತ್ತಾಗ್ತಿಲ್ಲ. ಈ ಪ್ರಕರಣ ಬೇರೆ ರೀತಿಯಾಗಿ ಕಾಣಿಸಿಕೊಳ್ತಾ ಇದೆ. ಈಗ DK ಸುರೇಶ್ ಅವರ ಹೆಸರನ್ನ ಹೇಳಿಕೊಂಡು ಅವರ ಧ್ವನಿಯಲ್ಲಿ ಮಾತನಾಡಿರೋ ಆಡಿಯೋ ಕೂಡ ಆಚೆ ಬರ್ತಾ ಇದೆ. ಸೊ DK ಸುರೇಶ್ ಅವರ ತಂಗಿ ಅಂತ ಹೇಳಿ ಕೋಟಿ ಕೋಟಿ ದೋಖಾನ್ನ ಮಾಡಿದಂತ ಪ್ರಕರಣ ಏನಿದೆ ಬಗೆದಷ್ಟು ಹೊರ ಬರ್ತಾ ಇದೆ. ಕೋಟಿ ಖಜಾನೆಯ ರಹಸ್ಯ. ಐಶ್ವರ್ಯ ಗೌಡ ಮಾತಿಗೆ ಮರುಳಾಗಿದ್ದ ಹೇಗೆ ವನಿತಾ ಐತಾಳ್. DK ಸುರೇಶ್ ಸೋಗಿನಲ್ಲಿ ಧರ್ಮ ಮಾತನಾಡಿದ್ರ ಆಡಿಯೋ ಕೂಡ ಸಮೇತವಾಗಿ ನಿಮ್ಮ ಮುಂದೆ ಇಡ್ತೀವಿ ಇದನ್ನ. ಸೊ ವನಿತಾ ಐತಾಳ್ಗೆ ಐಶ್ವರ್ಯ ಗೌಡ ಗೋಗರೆದು ಕೇಳ್ಕೊಳ್ತಾಳೆ, ಒಂದೆರಡು ದಿನ ಟೈಮ್ ಕೊಡೆ, ನಾನು ಮಾಡಿಕೊಡ್ತೀನಿ, ದುಡ್ಡು ಕೊಡ್ತೀನಿ ಅಂತ ಹೇಳಿ. ಸೊ ದುಡ್ಡಿನಲ್ಲಿ ವ್ಯವಹಾರ ಹೇಗಿದೆ, ಯಾವ ರೀತಿಯಾಗಿ ಧರ್ಮ ಅವರು DK ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡಿದ್ದಾರೆ, ಅದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಬಂಗಾರದ ಬಡಿದಾಟ, ರಾಜಕಾರಣಿಗಳ ಹೆಸರು ತಳುಕು. DK ಸುರೇಶ್ ತಂಗಿ ಅಂತ ಹೇಳಿ ಕೋಟಿ ಕೋಟಿ ದೋಖ, ಬಗೆದಷ್ಟು ಹೊರ ಬರ್ತಿದೆ ಕೋಟಿ ಖಜಾನೆ ರಹಸ್ಯ. ಚಿನ್ನ ವಂಚನೆ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾಗೌಡ ಸೆರೆಯಾದ ಬೆನ್ನಲ್ಲೇ ದೋಖಾ ಪ್ರಕರಣ ದಿನಕ್ಕೊಂದು ಆಯಾಮ ಪಡಿತಿದೆ. ಚಿನ್ನದ ಕಿತ್ತಾಟದಲ್ಲಿ ರಾಜಕಾರಣಿಗಳ ಹೆಸರು ತಳುಕು ಹಾಕಿಕೊಳ್ಳುತ್ತಿದ್ದು ಯಾರ್ಯಾರ ಬುಡಕ್ಕೆ ಬರುತ್ತೋ ಸದ್ಯದ ಕುತೂಹಲ. ಆದ್ರೆ ಚಿನ್ನದ ವಂಚನೆ ಜಾಲ ದೊಡ್ಡದಿರೋದಂತೂ ಪೊಲೀಸ್ ತನಿಖೆಯಲ್ಲಿ ಬಯಲಾಗ್ತಿದೆ. ಪೊಲೀಸರು ತನಿಖೆಯ ಆಳಕ್ಕಿಳಿದಷ್ಟು ಒಂದೊಂದೇ ರಹಸ್ಯಗಳು ರಿವೀಲ್ ಆಗ್ತಿದೆ. ವನಿತಾ ಐತಾಳ್ಗೆ ಐಶ್ವರ್ಯ ಗೌಡ ಫೋನ್ ಕಾಲ್. ಕೇಸು ವಾಪಸ್ ಪಡೆಯುವಂತೆ ಗೋಗರದ ಐಶ್ವರ್ಯ. ಮಾಜಿ ಸಂಸದ DK ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡಿರುವ ಐಶ್ವರ್ಯ ಗೌಡ ಹಾಗೂ ನಟ ಧರ್ಮೇಂದ್ರ ಬರೋಬ್ಬರಿ 14 kg 660 ಗ್ರಾಂ ಬಂಗಾರದ ಆಭರಣಗಳನ್ನ ಪಡೆದು ಹಣ ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ವಾರಾಹಿ ಜ್ಯುವೆಲ್ಲರಿ ಶಾಪ್ ಓನರ್ ವನಿತಾ ಜೊತೆ ಸ್ನೇಹ ಸಂಪಾದಿಸಿದ್ದ ಐಶ್ವರ್ಯ ಗೌಡ DK ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡಿದ್ದಾಳೆ. ವನಿತಾ ಒಡೆತನದ ವಾರಾಹಿ ಜ್ಯುವೆಲ್ಲರಿ ಮಳಿಗೆಗೆ ತೆರಳಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಖರೀದಿಸಿದ್ದಾರೆ. ಇದಾದ ನಂತರ ತನಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ಗುತ್ತಿಗೆದಾರರು, ಉದ್ಯಮಿಗಳು ಹಾಗೂ ಶ್ರೀಮಂತರು ಪರಿಚಯವಿದ್ದು ನಿಮ್ಮ ಚಿನ್ನದ ಅಂಗಡಿಯ ಬಿಸಿನೆಸ್ ಹೆಚ್ಚಳ ಮಾಡುವುದಾಗಿ ಭರವಸೆ ನೀಡಿದ್ದಾಳೆ. ಇತ್ತೀಚೆಗೆ ಬೇರೊಂದು ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಮೇಲೆ ವಂಚನೆ ಕೇಸ್ ದಾಖಲಾಗಿತ್ತು. ಆಗ ಐಶ್ವರ್ಯ ಮೇಲೆ ಅನುಮಾನಗೊಂಡ ವನಿತಾ ತಾನು ಮೋಸ ಹೋಗಿರೋದು ಗೊತ್ತಾಗಿದೆ. ಚಂದ್ರ ಲೇಔಟ್ ಠಾಣೆಯಲ್ಲಿ ದೂರು ನೀಡಿದ್ದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಯಾವಾಗ ಕೇಸ್ ದಾಖಲಾಯಿತು ಐಶ್ವರ್ಯ ಗೌಡ ವನಿತಾಗೆ ಕರೆ ಮಾಡಿ ಗೋಗರೆದಿದ್ದಾಳೆ. ದಯವಿಟ್ಟು ಕೇಸ್ ವಾಪಸ್ ತಗೋ ಅಂದಿದ್ದಾಳೆ. ಹಲೋ ಹಲೋ, ಹಾ ಐಶೋ, ಇಲ್ಲ ನಿನ್ ಕಾಲ್ ಕಟ್ಕೊತೀನಿ, ಸ್ಟಾಪ್ ಮಾಡ್ಸಿ. ನನಗೆ ದುಡ್ಡು ಬೇಕು ಐಶೋ, ನನಗೆ ದುಡ್ಡು ಬೇಕು. ನನಗೆ ಆಗಲ್ಲ, ನಾನು ಕೊಟ್ಟಿಲ್ಲ ಅಂದ್ರೆ ಮಾಡು. ಎರಡು ದಿನ ಕೊಟ್ಟಿಲ್ಲ ನನಗೆ ಇವಾಗ ಫಸ್ಟ್ ದುಡ್ಡು, ನನಗೆ ಫಸ್ಟ್ ಇವಾಗ ದುಡ್ಡು ತಂದಿಡು ಐಶೋ. ನಾನು ಕಷ್ಟಪಟ್ಟು ತಂದಿರೋ ದುಡ್ಡು. ಎರಡು ದಿನದಲ್ಲಿ ಮಾಡ್ತೀನಿ ಅಂದಲ್ಲ, ಎರಡು ದಿನದಲ್ಲಿ ನಾನು ಮಾಡಿಲ್ಲ ಅಂದ್ರೆ ನೀನ್ ಏನ್ ಬೇಕಾದ್ರೂ ಅರ್ಧ ತರ್ಸಿ. ಇವಾಗ ನಿನ್ನ ಹತ್ರ ಇದೆ, ಕನೆಕ್ಟ್ ಇದೆ ತಾನೇ, ನೀನ್ ಮಾಡ್ಸು. ಇಲ್ಲ DK ಸುರೇಶ್ ಇದಾರೆ ತಾನೇ, DK ಸುರೇಶ್ ಹತ್ರ ತರ್ಸು. ಒಂದನ್ನು ಈಚೆ ಬರುತ್ತೆ ಕಣ, ನನ್ಗೆ ನಾನ್ ಸಾಯ್ಬೇಕಾಗುತ್ತೆ. ನೋಡು, ನೀನು ಸಾಯೋದು ಅದು ಇದು ಐಶೋ. ಇನ್ ಎರಡು ದಿನ ಮಾಡ್ಸು. ಇನ್ ಎರಡು ದಿನದಲ್ಲಿ ನಾನು ಕೊಟ್ಟಿಲ್ಲ ಅಂದ್ರೆ ನೀನ್ ಕೇಳು, ನೀನ್ ಇದೇ ಕೆಲಸ ಮಾಡಿ ಇನ್ ಎರಡು ದಿನದಲ್ಲಿ. DK ಸುರೇಶ್ ಹೆಸರಲ್ಲಿ ಮಾತನಾಡಿದ್ರ ನಟ ಧರ್ಮ. ಐಶ್ವರ್ಯ ವನಿತಾ ಧರ್ಮ ಕಾನ್ಫರೆನ್ಸ್ ಕಾಲ್ ರಿವೀಲ್. ಅಂದಹಾಗೆ ಐಶ್ವರ್ಯ ಗೌಡ DK ಸುರೇಶ್ ತಂಗಿ ಎಂದು ನಂಬಿಸಿ ಚಿನ್ನ ಖರೀದಿಸಿ ವಂಚನೆ ಮಾಡಿರೋ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ನಟ ಧರ್ಮೇಂದ್ರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ವಂಚನೆ ಪ್ರಕರಣದಲ್ಲಿ ಇವರ ವಿರುದ್ಧವೂ ಪ್ರಕರಣ ದಾಖಲಾಗಿದೆ. DK ಸುರೇಶ್ ನನ್ನ ಅಣ್ಣ ಅಂತ ವನಿತಾಗೆ ನಂಬಿಸೋಕೆ ಐಶ್ವರ್ಯ ಆಡಿದ ನಾಟಕ ಒಂದೆರಡಲ್ಲ. ನಟ ಧರ್ಮ DK ಸುರೇಶ್ ಹೆಸರಿನಲ್ಲಿ ಮಾತನಾಡಿದ್ರ. ಇದೀಗ ನಟ ಧರ್ಮ DK ಸುರೇಶ್ ಧ್ವನಿಯಲ್ಲೇ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಬಹಿರಂಗಗೊಂಡಿದೆ. ಧರ್ಮ ವರಾಹಿ ಜ್ಯುವೆಲ್ಲರಿ ಓನರ್ ವನಿತಾ ಮತ್ತು ಐಶ್ವರ್ಯ ಗೌಡ ಜೊತೆಗಿನ ಕಾನ್ಫರೆನ್ಸ್ ಕಾಲ್ ರಿವೀಲ್ ಆಗಿದೆ. ಥೇಟ್ ಮಾಜಿ ಸಂಸದ DK ಸುರೇಶ್ ಮಾತನಾಡುವ ರೀತಿಯಲ್ಲಿಯೇ ಮಾತುಕತೆ ನಡೆದಿದೆ. ಐಶ್ವರ್ಯ ಗೌಡ ವನಿತಾಗೆ ನೀಡಬೇಕಿರುವ ಹಣಕ್ಕೆ ಸಂಬಂಧಿಸಿದಂತೆ ಸಮಯ ಕೇಳುವ ಆಡಿಯೋ ಇದಾಗಿದೆ. DK ಸುರೇಶ್ ಜೊತೆ ಐಶ್ವರ್ಯ ಗೌಡ ಸೋದರಿ ಎಂದು ನಂಬಿ ವನಿತಾ ಐತಾಳ್ ಸಮಯ ನೀಡಿದ್ದರು ಅನ್ನೋದು ಗೊತ್ತಾಗಿದೆ. ಹಲೋ, ಹೇಳೋ. ಲೈನ್ ಎಲ್ಲ ಐತೆ ಅಣ್ಣ, ಹಾಕ್ಲಾ? ಹಾ ಹಾಕೋ, ಮಾತಾಡ್ತೀನಿ. ನೀನು ಮಾತಾಡ್ತೀನಿ. ಇದೇ ಕರೆಕ್ಟ್ ಆಗಿರೋ ಜಾಗದಲ್ಲಿ? ಕರೆಕ್ಟ್ ಆಗಿದ್ದೀನಿ ಹೇಳು. ಒಂಚೂರು ಮ್ಯೂಸಿಕ್ ಇದೆ ಬಟ್ ಪರವಾಗಿಲ್ಲ. ಅಣ್ಣ ವನಿತಾ ಲೈನ್ ಇದ್ದಾಳೆ.
ಅಣ್ಣ ನಮಸ್ತೆ ಅಣ್ಣ, ವನಿತಾ ಮಾತಾಡೋದು. ಬ್ಯುಸಿ ಇದ್ರಾ? ಓಕೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಐಶು ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಸರಿ ಮಾಡ್ತಿದ್ಲು. ಇವಾಗ ಅವಳು ಫುಲ್ಲು ಪ್ರಾಬ್ಲಮಲ್ಲಿ ಇದ್ದಾಳೆ. ಇವಾಗ ಒಂದು ರೊಟೇಷನ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತಣ್ಣ. ಜನವರಿಯಿಂದ ಹಾಂ, ಈ ಎಲೆಕ್ಷನ್ ಬಂದ್ಮೇಲೆ ಬಹಳ ನನಗೆ ಸಿಕ್ಕಾಪಟ್ಟೆ ಟ್ರೀಟ್ ಆಗಿದೆ. ಗೊತ್ತು ಮಳೆ ಎಲ್ಲ ಇದಾಗಿದೆ, ಏನಾಗಿದೆ ನನ್ನಿಂದ ನಿಮಗೂ ತೊಂದರೆ ಆಗಿರೋದು ನಿಮ್ಗೆ ಗೊತ್ತಿದೆ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ವಾರಾಹಿ ಜ್ಯುವೆಲರಿಗೆ ಬಂದಿದ್ರ ನಟ ಧರ್ಮ. ಥೇಟ್ ಡಿಕೆ ಸುರೇಶ್ ರೀತಿ ಧರ್ಮ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ರಿವೀಲ್ ಬೆನ್ನಲ್ಲೇ ಇದೀಗ ಸಿಸಿಟಿವಿ ದೃಶ್ಯಾವಳಿಗಳು ಬಹಿರಂಗವಾಗಿವೆ. ನಟ ಧರ್ಮೇಂದ್ರ ವಾರಾಹಿ ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ಸಾಕ್ಷ್ಯ ಸಿಕ್ಕಿದೆ. ಕಳೆದ ನವೆಂಬರ್ 15ನೇ ತಾರೀಕು ವಾರಾಹಿ ಜ್ಯುವೆಲರಿಗೆ ಬಂದ ದೃಶ್ಯ ಇದಾಗಿದೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಕೋಟಿ ವಂಚನೆ ಕೇಸ್ ಸಂಬಂಧ ಆರೋಪಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ವಾರಾಹಿ ಜ್ಯುವೆಲರಿ ಓನರ್ ವನಿತಾ ದೂರಿನ ಸಂಬಂಧ ಶನಿವಾರ ವಿಚಾರಣೆಗೆ ಹಾಜರಾಗುವಂತೆ ಚಂದ್ರ ಲೇಔಟ್ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಗೋಲ್ಡ್ ವಂಚನೆ ಪ್ರಕರಣ ದಿನಕ್ಕೊಂದು ಆಯಾಮ ಪಡೆದುಕೊಳ್ಳುತ್ತಿದ್ದು, ಚಿನ್ನಾಟದಲ್ಲಿ ಯಾರೆಲ್ಲ ಹೆಸರುಗಳು ತಳುಕು ಹಾಕಿಕೊಳ್ತವೋ ಸದ್ಯದ ಕುತೂಹಲ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.